ಬಸವ ಕಲ್ಯಾಣ ನಗರದಲ್ಲಿ ಮಹಾತ್ಮ ಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಬೆಳಗ್ಗೆ ರಥೋತ್ಸವ ಕಾರ್ಯಕ್ರಮ. ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ನಗರದ ಬಸವ ಕಲ್ಯಾಣಿನ ನಿವಾಸಿಗಳಾದಂಥ ಧನರಾಜ್ ಚಾಕೂರೆ ಹಾಗೂ ಸಹೋದರ ಋಷಭ್ ಶಿವಾನಂದ್ ಅವರು ರಥೋತ್ಸವ ನಡೀತಕ್ಕಂಥ ಸಮಯದಲ್ಲಿ ರಥದ ಚಕ್ರದಲ್ಲಿ ಸಿಲುಕಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ವಿಷಯ ಗೊತ್ತಾದ ತಕ್ಷಣ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು. ನಾನು ಕೂಡ ನಿನ್ನೆ ರಾತ್ರಿಯವರೆಗೆ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದೆ. ನಾನು ನಂದಿ ಧ್ವಜದ ಪೂಜೆಯಲ್ಲಿ ಭಾಗವಹಿಸಿದ್ದೆ. ಬೆಳಗ್ಗೆ ನನಗೆ 6:30ಗೆ ಈ ರೀತಿ ದುರ್ಘಟನೆ ನಡೆದಿದ್ದು ನನಗೆ ಗೊತ್ತಾದಾಗ ಕೂಡಲೇ ನಾನು ಬಸವ ಕಲ್ಯಾಣದ ವೈದ್ಯರಾದಂಥ ಡಾಕ್ಟರ್ ಯುವರಾಜ್ ಬಿರಾದರ್ ಅವರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಂಡೆ. ಒಬ್ಬರಿಗಂತೂ 2 ಕಾಲುಗಳು ಬಹುತೇಕ ಅಪಾಯಕಾರಿಯಾಗಿ ಕಟ್ಟಾಗ್ತಕ್ಕಂಥ ಹಂತಕ್ಕೆ ತಲುಪಿರುವುದರಿಂದ ಅವ್ರಿಗೆ ನಾವು ಗುಲ್ಬರ್ಗ ಕಳಿಸಿದ್ದೀವಿ ಅಂತ ಹೇಳಿದ್ರು. ಅವ್ರ ಹೆಸರು ಧನರಾಜ್ ಚಾಕೋರೆ. ಇನ್ನೋರ್ವ ಕಾಳಿಗಲ್ಲಿಯ ಋಷಭ್ ಶಿವಾನಂದ, ಆತನ ಕೂಡ 1 ಕಾಲು ಮೊಳಕಾಲು ಕೆಳಗಡೆ ಅತ್ಯಂತ ಭೀಕರ ಮಟ್ಟದಲ್ಲಿ ಹಾನಿಯಾಗಿರೋ ಪ್ರಯುಕ್ತ ನಾನು ಡಾಕ್ಟರ್ ಯುವರಾಜ್ ಬಿರಾದರ್ ಅವರಿಗೆ ಮಾತನಾಡಿದಾಗ ಅವನಿಗೂ ಕೂಡ ಚಾನ್ಸ್ ಇಲ್ಲ, ಒಂದು 5-10% ಚಾನ್ಸ್ ಇದೆ ಅಂತ ಹೇಳಿದಾಗ ಒಬ್ಬ ಬಸವ ಕಲ್ಯಾಣ ನಗರದ ಖ್ಯಾತ ವೈದ್ಯರು ಸೋಲಾಪುರಿನ ಗಂಗಾಮಯಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದು ಗೊತ್ತಾದಾಗ ನಾನು ಆ ಆಂಬ್ಯುಲೆನ್ಸ್ ಅನ್ನ ಕಲಬುರಗಿ ಕಡೆ ಹೋಗ್ತಕ್ಕಂಥ ಆಂಬ್ಯುಲೆನ್ಸ್ ಅನ್ನ ವಾಪಸ್ ತಿರುಗಿಸಿ ಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿ ಅಧ್ಯಕ್ಷರು ನನ್ನೆಲ್ಲ ಸಮಸ್ತ ಹಿರಿಯರ ಜೊತೆ ಮಾತನಾಡಿ ನಾವು ಸೋಲಾಪುರಿ ಅವರಿಗೆ ಕಳಿಸೋಣ, 5-10% ಚಾನ್ಸ್ ಇದೆ ಆ ಕಾಲು ಉಳಿಸ್ತಕ್ಕಂಥದ್ದು ಅಂತ ಹೇಳಿ ನಾನು ಸೋಲಾಪುರ ಗಂಗಾಮಯಿ ಆಸ್ಪತ್ರೆಗೆ ಕಳಿಸಿದ್ದೇನೆ. ಹಾಗಾಗಿ ವಿಶ್ವಗುರು ಬಸವಣ್ಣನವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ, ಕೈ ಮುಗಿದು ಅವರು ಈ ದುರ್ಘಟನೆಯಿಂದ ಗುಣಮುಖರಾಗಿ ಹೊರಗೆ ಬರಲಿ. ನನಗೊಂದ್ಸಲ ಬಹಳ ಬೇಜಾರಾಯಿತು. ಏನಪ್ಪಾ ಇದು ಪೊಲೀಸರ ನಿರ್ಲಕ್ಷ್ಯತನ ಏನೋ ಒಂದ್ ಕಡೆ. ಹಾಗಂತೇಳಿ ನಾನು ಪೊಲೀಸರ ತಪ್ಪಂತೂ ನಾನು ಹೇಳಕ್ ಹೋಗಲ್ಲ. ಒಂದೊಂದ್ಸಲ ಜನನು ಕೂಡ ಅಪಾರವಾದ ಭಕ್ತಿ ಇರೋ ಕಾರಣಕ್ಕ ಪೊಲೀಸರಿಗೂ ಓವರ್ಟೇಕ್ ಮಾಡಿ ಆ ರಥದೊಳಗ ಆ ಭಕ್ತಿ ಇದ್ದ ಕಾರಣಕ್ಕ ಒಂದು ಸಲ ಮುಗಿ ಬೀಳ್ತಾರೆ ಜನ. ಹಾಗಾಗಿ ಏನು ಈ ಘಟನೆ ಮುಂದೆ ಮತ್ತೆಂದೂ ಈ ನೆಲದಲ್ಲಿ ಇಂಥ ದುರ್ಘಟನೆ ನಡಿಬಾರ್ದು. ಬರೀ ಬಸವ ಕಲ್ಯಾಣ ರಸ್ತೆ ಅಲ್ಲ, ಇನ್ನೆನ್ನೆ ಇಲ್ಲಿ ಯಾವುದೇ ಜಾತ್ರಾ ಮಹೋತ್ಸವದಲ್ಲಿ ಇಂಥ ರಥೋತ್ಸವ ಕಾರ್ಯಕ್ರಮಕ್ಕೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಜನರು ಅತ್ಯಂತ ಜಾಗರೂಕತೆಯಿಂದ ಇರಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಹಾಗಾಗಿ ಮತ್ತೆ ನಾನು ಸೋಲಾಪುರಿನ ವೈದ್ಯರಿಗೆ, ಕಲಬುರಗಿಯ ವೈದ್ಯರಿಗೆ ಸಂಪರ್ಕವನ್ನು ಮಾಡ್ತೇನೆ. ಅವರಿಗೆ ಗುಣಮಟ್ಟದ ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆ ಆದಷ್ಟು ಆ ಬಸವಣ್ಣ ಈ ಕಷ್ಟದಿಂದ ಹೊರಗೆ ತರಲಿ. ಆ ಕುಟುಂಬದ ಎಲ್ಲ ಸದಸ್ಯರಿಗೆ ತಾವೇನು ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ವಿಧಿ ಆಟ ಅದು, ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ. ಹಾಗಾಗಿ ಮತ್ತೊಂದ್ಸಲ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ, ಆದಷ್ಟು ಬೇಗ ಅವರು ಗುಣಮುಖರಾಗಿ ಬರಲಿ ಅಂತ ಹೇಳಿ ಬಸವಣ್ಣವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರಗಳು.